ಸುತ್ತಿನ ವಕ್ಫ್ ಹೋರಾಟಕ್ಕೆ ಸಿದ್ಧತೆಗಳಾಗ್ತಾ ಇದೆ ಒಳಗೆ ಈ ಬಾರಿ ಹೈಕಮಾಂಡ್ ಅನುಮತಿಯು ಬೇಡವಂತೆ ಇವರಿಗೆ ರಿಪಬ್ಲಿಕಾನದಲ್ಲಿ ಬಿಪಿ ಹರೀಶ್ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ಅಂದ್ರೆ ಹೈಕಮಾಂಡ್ ಬಿಜೆಪಿ ಹೈಕಮಾಂಡ್ಗೂ ಕೂಡ ಸೆಡ್ಡು ಹೊಡೆಯೋದಕ್ಕೆ ರೆಬಲ್ಸ್ ಟೀಮ್ ಸಿದ್ಧತೆ ಮಾಡ್ಕೊಂಡಿದೆಯಾ ಅನ್ನೋದು ಪ್ರಶ್ನೆ. ನೋಡಿ, ಜನವರಿ ತಿಂಗಳಿನಿಂದ ವಕ್ಫ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎರಡನೇ ಸುತ್ತಿನ ಹೋರಾಟ ಈ ರೆಬಲ್ಸ್ ಟೀಮ್ನಿಂದ ಆಗುತ್ತೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ರಾಜ್ಯಾದ್ಯಂತ ವಕ್ಫ್ ಪ್ರವಾಸ ಮುಂದುವರಿಸ್ತೀವಿ, ಈ ಬಾರಿ ಹೈಕಮಾಂಡ್ ಬಳಿ ಅನುಮತಿಯನ್ನ ಕೂಡ ಕೇಳಲ್ಲ, ಅನುಮತಿಯೂ ಬೇಕಾಗಿಲ್ಲ ಅನ್ನೋ ರೀತಿಯಲ್ಲಿ ಮಾತಾಡ್ತಿದ್ದಾರಂತೆ. ಅನುಮತಿ ಕೇಳುವ ಅಗತ್ಯವೇ ಇಲ್ಲ ಅಂತ ಹರೀಶ್ ಅವರು ರಿಪಬ್ಲಿಕನ್ ಜೊತೆ ಮಾತನಾಡಿದ್ದಾರೆ. ನಮ್ಮ ಹೋರಾಟ ನಿಲ್ಲೋದಿಲ್ಲ ಅಂತ ಖಡಕ್ ಸಂದೇಶವನ್ನ ಕೂಡ ಕೊಟ್ಟಿದ್ದಾರೆ. ಈ ಹಿಂದೆ ಪ್ರತ್ಯೇಕ ಪಾದಯಾತ್ರೆ ಮಾಡೋದಕ್ಕೆ ಪ್ಲಾನ್ ಆಗ್ತಾ ಇತ್ತು, ಬಟ್ ಅದಕ್ಕೆ ಬಿಜೆಪಿ ಹೈಕಮಾಂಡ್ ಬ್ರೇಕ್ ಹಾಕಿತ್ತು. ವಕ್ಫ್ ವಿಚಾರವಾಗಿ ಎರಡನೇ ಹಂತದ ಹೋರಾಟಕ್ಕೆ ಬಿಜೆಪಿ ನಾಯಕರು ಸಿದ್ಧರಾಗಿದ್ದಾರೆ. ಈ ಕುರಿತಂತೆ ಮಾತಾಡೋದಕ್ಕೆ ನಿಮ್ಮ ಜೊತೆಗೆ ಹರಿಹರ ಶಾಸಕರಂತ ಬಿಪಿ ಹರೀಶ್ ಅವರು ಇದೆ, ಅವ್ರನ್ನೇ ಮಾತಾಡ್ತಾ ಹೋಗ್ತಾನೆ. ಸರ್, ಈಗ ಎರಡನೇ ಹಂತದ ಹೋರಾಟ ಶುರು ಮಾಡ್ತಾ ಇದ್ದೀರಿ, ಯಾವಾಗಲಿಂದ ಶುರು ಮಾಡ್ತಾ ಇದ್ದೀರಿ, ಯಾವಾಗ ಶುರು ಆಗುತ್ತೆ? ಹೊಸ ವರ್ಷದಿಂದ ಹೊಸ ಜಿಲ್ಲೆಗಳ ಪ್ರವಾಸ ಪ್ರಾರಂಭ ಆಗ್ತದೆ. ಅತಿ ಮುಖ್ಯವಾಗಿ JPC ಅಧ್ಯಕ್ಷ ಅಂತ ಜಗದಾಂಬಿಕಾ ಪಾಲ್ ಅವರ ಮೂಲಕ ಅಧಿಕಾರಿಗಳು ನಮಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿ ಈ ವಕ್ಫ್ ಭೂ ಸ್ವಾಧೀನದ ಬಗ್ಗೆ ಮಾಹಿತಿ ತರಲಿಕ್ಕೆ ನಮಗೆ ತಿಳಿಸಿದ್ದಾರೆ. ಹಾಗಾಗಿ ನಾವೆಲ್ಲರೂ ಮತ್ತೊಮ್ಮೆ ಜಗದಾಂಬಿಕಾ ಪಾಲ್ ಮತ್ತು ಹಿರಿಯ ಅಧಿಕಾರಿಗಳನ್ನು ಈ ವಿಚಾರವಾಗಿ ನಮ್ಮ ರಾಜ್ಯದಲ್ಲಿ ವಕ್ಫಿಂದ ಆಗ್ತಕ್ಕಂಥ ಅನ್ಯಾಯಗಳ ಬಗ್ಗೆ ಮಾಹಿತಿಯನ್ನು ಕೊಡಲಿಕ್ಕೆ ಮುಂದಿನ ಜನವರಿ 5-6ರಂದು ದೆಹಲಿಗೆ ಹೋಗ್ತಾ ಇದ್ದೀವಿ. 5-6ರಂದು ಮುಂದಿನ ತಿಂಗಳು 5-6ನೇ ತಾರೀಕು. ಹೌದು, ದೆಹಲಿಗೆ ಹೋಗ್ತಾ. ಹಾಗೆಯೇ ಒಂದು ವಕ್ಫ್ ಬಾಧಿತರ ಸಮಾವೇಶ ಕೂಡ ಮಾಡೋದಕ್ಕೆ ಅಂತ ಪ್ಲಾನಿಂಗ್ ಆಗಿದೆ. ಅದು ಈಗ ನಮಗೇನಾಗಿದೆ ಅಂದರೆ ವಕ್ಫ್ ವಿಚಾರವಾಗಿ ಅಧಿಕಾರಿಗಳು ಹೆಚ್ಚಿನ ಮಾಹಿತಿಯನ್ನು ತರಲಿಕ್ಕೆ ನಮಗೆ ಹೇಳಿರೋದ್ರಿಂದ ನಾವಿವಾಗ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಸಂಗ್ರಹ ಮಾಡ್ತಾ ಇದ್ದೀವಿ. ಅದೆಲ್ಲ ತೆಗೆದುಕೊಂಡು ಹೋಗಿ ಆ ಸಮಿತಿಯವ್ರ ಮುಂದೆ ಇಟ್ಟು ಅವ್ರಿಗೆ ಈ ಒಂದು ವಕ್ಫ್ ಕಾಯ್ದೆ ತಿದ್ದುಪಡಿ ಆಗಬೇಕು, ಒಂದು ರೀತಿ ವಕ್ಫ್ ಆಸ್ತಿಯನ್ನು ಸರ್ಕಾರ ಮುಟ್ಟುಗೋಲು ಹಾಕ್ಕೊಳ್ಬೇಕು ಅನ್ನೋ ರೀತಿ ನಾವು ಎಲ್ಲ ದಾಖಲೆಗಳನ್ನು ಸಂಗ್ರಹ ಮಾಡತಕ್ಕಂಥ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ. ಈಗ ವಕ್ಫ್ ಮೊದಲ ಹಂತದ ಹೋರಾಟದಲ್ಲಿ ನೀವು ಗ್ರೌಂಡ್ ರಿಪೋರ್ಟ್ನಲ್ಲಿ ಕಲೆಕ್ಟ್ ಆಗ್ತಂಥ ಮಾಹಿತಿಗಳು, ಅಂಕಿಅಂಶಗಳು ಎಲ್ಲವೂ ಕೂಡ ಕಲೆಕ್ಟ್ ಮಾಡಿಕೊಟ್ಟಿದೆ. ಅದರಿಂದ ಈಗ ಅಲ್ಲಿ ಪಾರ್ಲಿಮೆಂಟ್ರಿ ಕಮಿಟಿಯವರು ಏನು ಅದ್ರ ಬಗ್ಗೆ ಏನು ವ್ಯಕ್ತಪಡಿಸಿದ್ದಾರೆ ಅಂತ? ಈಗ ನಾವು ಆ ಒಂದು JPC ಸಮಿತಿಗೆ ನಾವು ವರದಿಯನ್ನು ಕೊಟ್ಟಂಥ ತಕ್ಷಣ ಸಭೆಯನ್ನೇ ಮುಂದೂಡಿದರು. ಅವರು ಕರ್ನಾಟಕದ ಈ ಒಂದು ತಂಡದಿಂದ ಹೆಚ್ಚಿನ ಮಾಹಿತಿ ಸಿಗೋದ್ರಿಂದ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ತೆಗೆದುಕೊಂಡು ಬಂದಮೇಲೆ ಸಭೆ ಮಾಡ್ತಕ್ಕಂಥ ತೀರ್ಮಾನ ತೆಗೆದುಕೊಂಡಿದ್ದಾರೆ. ಅಷ್ಟೇ ಅಲ್ಲ, ಅವರು ನಮ್ಮೆಲ್ಲರನ್ನು ಆ ಒಂದು ಸಮಿತಿಯ ಸಭೆಗೂ ಕೂಡ ಆಹ್ವಾನವನ್ನು ನೀಡಿದ್ದಾರೆ. ಹಾಗೆ ಎರಡನೇ ಹಂತದ ಹೋರಾಟ ಅಂದರೆ ಮೊದಲ ಹಂತದ ಹೋರಾಟದಲ್ಲಿ ದೊಡ್ಡ ಮಟ್ಟದಲ್ಲಿ BJPಯಲ್ಲಿ ಒಂದಷ್ಟು ಗೊಂದಲಗಳು ಶುರುವಾಯಿತು. ಈಗ ಎರಡನೇ ಹಂತದ ಹೋರಾಟಕ್ಕೆ ತಮಗೆ ಗ್ರೀನ್ ಸಿಗ್ನಲ್ ಕೊಡುತ್ತಾ ಅಂತ ಹೈಕಮಾಂಡು? ನೋಡಿ, ಇದು ಈಗ ಮೊದಲನೇ ಹಂತದ ಇದು ಕೂಡ ಹೈಕಮಾಂಡ್ ಇದರಲ್ಲಿ ಮಧ್ಯಪ್ರವೇಶ ಮಾಡಿಲ್ಲ. ನಾವು ಜನರಿಗೋಸ್ಕರವಾಗಿ ಈ ಹೋರಾಟವನ್ನು ಕೈಗೆತ್ಕೊಂಡಿರ್ತಕ್ಕಂಥದ್ದು. ಇಲ್ಲಿ ಪಕ್ಷದ ವಿಚಾರ ಇಲ್ಲ. ನಮ್ಮ ಉದ್ದೇಶ ಇವತ್ತು ಏನು ಹಿಂದೂಗಳ ದೇವಸ್ಥಾನ, ಹಿಂದೂಗಳ ಮಠ ಮಾನ್ಯಗಳನ್ನು ಏನು ವಕ್ಫ್ ತಮ್ಮದೇ ಅಂತೇಳಿ ಏನು ಘೋಷಣೆ ಮಾಡ್ತಿದ್ದಾರೆ, ಅದ್ರ ವಿರುದ್ಧವಾಗಿ ಹೋರಾಟ. ಈ ಎರಡನೇ ಹಂತದ ಹೋರಾಟಕ್ಕಾಗಿದ್ದರೆ ಹೈಕಮಾಂಡ್ ಅನುಮತಿಯನ್ನು ಕಾಯುವಂಥದ್ದು ಅಂತ ತಮಗೆ ಇಲ್ಲ ಆಗಿದ್ರೆ? ಅನುಮತಿ ಮೊದಲನೆಯ ಒಂದು ಪ್ರವಾಸಕ್ಕೆ ಅವರು ತಡೆ ಒಡ್ಡಿಲ್ಲ, ಹಾಗಾಗಿ ಎರಡನೇದನ್ನು ಕೂಡ ತಡೆ ಹಿಡಿತಕ್ಕಂಥ ಪ್ರಶ್ನೆ ಇಲ್ಲ. ಅವರಿಗೆ ಸಂಪೂರ್ಣವಾಗಿ ಮಾಹಿತಿ ಇದೆ. ಇದು ಜನಪರವಾದಂಥ ಒಂದು ಹೋರಾಟ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಸುತ್ತಿನ ವಕ್ಫ್ ಹೋರಾಟಕ್ಕೆ ಸಿದ್ಧತೆಗಳಾಗ್ತಾ ಇದೆ ಒಳಗೆ ಈ ಬಾರಿ ಹೈಕಮಾಂಡ್ ಅನುಮತಿಯು ಬೇಡವಂತೆ ಇವರಿಗೆ ರಿಪಬ್ಲಿಕಾನದಲ್ಲಿ ಬಿಪಿ ಹರೀಶ್ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ಅಂದ್ರೆ ಹೈಕಮಾಂಡ್ ಬಿಜೆಪಿ ಹೈಕಮಾಂಡ್ಗೂ ಕೂಡ ಸೆಡ್ಡು ಹೊಡೆಯೋದಕ್ಕೆ ರೆಬಲ್ಸ್ ಟೀಮ್ ಸಿದ್ಧತೆ ಮಾಡ್ಕೊಂಡಿದೆಯಾ ಅನ್ನೋದು ಪ್ರಶ್ನೆ. ನೋಡಿ, ಜನವರಿ ತಿಂಗಳಿನಿಂದ ವಕ್ಫ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎರಡನೇ ಸುತ್ತಿನ ಹೋರಾಟ ಈ ರೆಬಲ್ಸ್ ಟೀಮ್ನಿಂದ ಆಗುತ್ತೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ರಾಜ್ಯಾದ್ಯಂತ ವಕ್ಫ್ ಪ್ರವಾಸ ಮುಂದುವರಿಸ್ತೀವಿ, ಈ ಬಾರಿ ಹೈಕಮಾಂಡ್ ಬಳಿ ಅನುಮತಿಯನ್ನ ಕೂಡ ಕೇಳಲ್ಲ, ಅನುಮತಿಯೂ ಬೇಕಾಗಿಲ್ಲ ಅನ್ನೋ ರೀತಿಯಲ್ಲಿ ಮಾತಾಡ್ತಿದ್ದಾರಂತೆ. ಅನುಮತಿ ಕೇಳುವ ಅಗತ್ಯವೇ ಇಲ್ಲ ಅಂತ ಹರೀಶ್ ಅವರು ರಿಪಬ್ಲಿಕನ್ ಜೊತೆ ಮಾತನಾಡಿದ್ದಾರೆ. ನಮ್ಮ ಹೋರಾಟ ನಿಲ್ಲೋದಿಲ್ಲ ಅಂತ ಖಡಕ್ ಸಂದೇಶವನ್ನ ಕೂಡ ಕೊಟ್ಟಿದ್ದಾರೆ. ಈ ಹಿಂದೆ
ಪ್ರತ್ಯೇಕ ಪಾದಯಾತ್ರೆ ಮಾಡೋದಕ್ಕೆ ಪ್ಲಾನ್ ಆಗ್ತಾ ಇತ್ತು. ಬಟ್ ಅದಕ್ಕೆ ಬಿಜೆಪಿ ಹೈಕಮಾಂಡೇ ಬ್ರೇಕ್ ಹಾಕಿತ್ತು. ವಕ್ಫ್ ವಿಚಾರವಾಗಿ ಎರಡನೇ ಹಂತದ ಹೋರಾಟಕ್ಕೆ ಬಿಜೆಪಿ ನಾಯಕರು ಸಿದ್ಧರಾಗಿದ್ದಾರೆ. ಈ ಕುರಿತಂತೆ ಮಾತಾಡೋದಕ್ಕೆ ನಿಮ್ಮ ಜೊತೆಗೆ ಹರಿಹರ ಶಾಸಕರಂತ BP ಹರೀಶ್ ಅವರು ಇದೆ, ಅವ್ರನ್ನೇ ಮಾತಾಡ್ತಾ ಹೋಗ್ತಾನೆ. ಸರ್, ಈಗ ಎರಡನೇ ಹಂತದ ಹೋರಾಟ ಶುರು ಮಾಡ್ತಾ ಇದ್ದೀರಿ, ಯಾವಾಗಲಿಂದ ಶುರು ಮಾಡ್ತಾ ಇದ್ದೀರಿ, ಯಾವಾಗ ಶುರು ಆಗುತ್ತೆ? ಹೊಸ ವರ್ಷದಿಂದ ಹೊಸ ಜಿಲ್ಲೆಗಳ ಪ್ರವಾಸ ಪ್ರಾರಂಭ ಆಗ್ತದೆ. ಅತಿ ಮುಖ್ಯವಾಗಿ JPC ಅಧ್ಯಕ್ಷ ಅಂತ ಜಗದಾಂಬಿಕಾ ಪಾಲ್ ಅವರ ಮೂಲಕ ಅಧಿಕಾರಿಗಳು ನಮಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿ ಈ ವಕ್ಫ್ ಭೂ ಸ್ವಾಧೀನದ ಬಗ್ಗೆ ಮಾಹಿತಿ ತರಲಿಕ್ಕೆ ನಮಗೆ ತಿಳಿಸಿದ್ದಾರೆ. ಹಾಗಾಗಿ ನಾವೆಲ್ಲರೂ ಮತ್ತೊಮ್ಮೆ ಜಗದಾಂಬಿಕಾ ಪಾಲ್ ಮತ್ತು ಹಿರಿಯ ಅಧಿಕಾರಿಗಳನ್ನು ಈ ವಿಚಾರವಾಗಿ ನಮ್ಮ ರಾಜ್ಯದಲ್ಲಿ ವಕ್ಫಿಂದ ಆಗ್ತಕ್ಕಂಥ ಅನ್ಯಾಯಗಳ ಬಗ್ಗೆ ಮಾಹಿತಿಯನ್ನು ಕೊಡಲಿಕ್ಕೆ ಮುಂದಿನ ಜನವರಿ 5-6ರಂದು ದೆಹಲಿಗೆ ಹೋಗ್ತಾ ಇದ್ದೀವಿ. 5-6ರಂದು ಮುಂದಿನ ತಿಂಗಳು 5-6ನೇ ತಾರೀಕು. ಹೌದು, ದೆಹಲಿಗೆ ಹೋಗ್ತಾ. ಹಾಗೆಯೇ ಒಂದು ವಕ್ಫ್ ಬಾಧಿತರ ಸಮಾವೇಶ ಕೂಡ ಮಾಡೋದಕ್ಕೆ ಅಂತ ಪ್ಲಾನಿಂಗ್ ಆಗಿದೆ. ಅದು ಈಗ ನಮಗೇನಾಗಿದೆ ಅಂದರೆ ವಕ್ಫ್ ವಿಚಾರವಾಗಿ ಅಧಿಕಾರಿಗಳು ಹೆಚ್ಚಿನ ಮಾಹಿತಿಯನ್ನು ತರಲಿಕ್ಕೆ ನಮಗೆ ಹೇಳಿರೋದ್ರಿಂದ ನಾವಿವಾಗ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಸಂಗ್ರಹ ಮಾಡ್ತಾ ಇದ್ದೀವಿ. ಅದೆಲ್ಲ ತೆಗೆದುಕೊಂಡು ಹೋಗಿ ಆ ಸಮಿತಿಯವ್ರ ಮುಂದೆ ಇಟ್ಟು ಅವ್ರಿಗೆ ಈ ಒಂದು ವಕ್ಫ್ ಕಾಯ್ದೆ ತಿದ್ದುಪಡಿ ಆಗಬೇಕು, ಒಂದು ರೀತಿ ವಕ್ಫ್ ಆಸ್ತಿಯನ್ನು ಸರ್ಕಾರ ಮುಟ್ಟುಗೋಲು ಹಾಕ್ಕೊಳ್ಬೇಕು ಅನ್ನೋ ರೀತಿ ನಾವು ಎಲ್ಲ ದಾಖಲೆಗಳನ್ನು ಸಂಗ್ರಹ ಮಾಡತಕ್ಕಂಥ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ. ಈಗ ವಕ್ಫ್ ಮೊದಲ ಹಂತದ ಹೋರಾಟದಲ್ಲಿ ನೀವು ಗ್ರೌಂಡ್ ರಿಪೋರ್ಟ್ನಲ್ಲಿ ಕಲೆಕ್ಟಂಥ ಮಾಹಿತಿಗಳು, ಅಂಕಿಅಂಶಗಳು ಎಲ್ಲವೂ ಕೂಡ ಕಲೆಕ್ಟ್ ಮಾಡಿಕೊಟ್ಟಿದೆ. ಅದರಿಂದ ಈಗ ಅಲ್ಲಿ ಪಾರ್ಲಿಮೆಂಟ್ರಿ ಕಮಿಟಿಯವರು ಏನು ಅದ್ರ ಬಗ್ಗೆ ಏನು ವ್ಯಕ್ತಪಡಿಸಿದ್ದಾರೆ ಅಂತ? ಈಗ ನಾವು ಆ ಒಂದು JPC ಸಮಿತಿಗೆ ನಾವು ವರದಿಯನ್ನು ಕೊಟ್ಟಂಥ ತಕ್ಷಣ ಸಭೆಯನ್ನೇ ಮುಂದೂಡಿದ್ರು ಅವರು ಕರ್ನಾಟಕದ ಈ ಒಂದು ತಂಡದಿಂದ ಹೆಚ್ಚಿನ ಮಾಹಿತಿ ಸಿಗೋದ್ರಿಂದ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ತೆಗೆದುಕೊಂಡು ಬಂದಮೇಲೆ ಸಭೆ ಮಾಡ್ತಕ್ಕಂಥ ತೀರ್ಮಾನ ತೆಗೆದುಕೊಂಡಿದ್ದಾರೆ. ಅಷ್ಟೇ ಅಲ್ಲ, ಅವರು ನಮ್ಮೆಲ್ಲರನ್ನು ಆ ಒಂದು ಸಮಿತಿಯ ಸಭೆಗೂ ಕೂಡ ಆಹ್ವಾನವನ್ನು ನೀಡಿದ್ದಾರೆ. ಹಾಗೆ ಎರಡನೇ ಹಂತದ ಹೋರಾಟ ಅಂದರೆ ಮೊದಲ ಹಂತದ ಹೋರಾಟದಲ್ಲಿ ದೊಡ್ಡ ಮಟ್ಟದಲ್ಲಿ BJPಯಲ್ಲಿ ಒಂದಷ್ಟು ಗೊಂದಲಗಳು ಶುರುವಾಯಿತು. ಈಗ ಎರಡನೇ ಹಂತದ ಹೋರಾಟಕ್ಕೆ ತಮಗೆ ಗ್ರೀನ್ ಸಿಗ್ನಲ್ ಕೊಡುತ್ತಾ ಅಂತ ಹೈಕಮಾಂಡು? ನೋಡಿ, ಇದು ಈಗ ಮೊದಲನೇ ಹಂತದ ಇದು ಕೂಡ ಹೈಕಮಾಂಡ್ ಇದರಲ್ಲಿ ಮಧ್ಯಪ್ರವೇಶ ಮಾಡಿಲ್ಲ. ನಾವು ಜನರಿಗೋಸ್ಕರವಾಗಿ ಈ ಹೋರಾಟವನ್ನು ಕೈಗೆತ್ಕೊಂಡಿರ್ತಕ್ಕಂಥದ್ದು. ಇಲ್ಲಿ ಪಕ್ಷದ ವಿಚಾರ ಇಲ್ಲ. ನಮ್ಮ ಉದ್ದೇಶ ಇವತ್ತು ಏನು ಹಿಂದೂಗಳ ದೇವಸ್ಥಾನ, ಹಿಂದೂಗಳ ಮಠ ಮಾನ್ಯಗಳನ್ನು ಏನು ವಕ್ಫ್ ತಮ್ಮದೇ ಅಂತೇಳಿ ಏನು ಘೋಷಣೆ ಮಾಡ್ತಿದ್ದಾರೆ ಅದ್ರ ವಿರುದ್ಧವಾಗಿ ಹೋರಾಟ. ಈ ಎರಡನೇ ಹಂತದ ಹೋರಾಟಕ್ಕಾಗಿದ್ದರೆ ಹೈಕಮಾಂಡ್ ಅನುಮತಿಯನ್ನು ಕಾಯುವಂಥದ್ದು ಅಂತ ತಮಗೆ ಇಲ್ಲ ಆಗಿದ್ರೆ? ಅನುಮತಿ ಮೊದಲನೆಯ ಒಂದು ಪ್ರವಾಸಕ್ಕೆ ಅವರು ತಡೆ ಒಡ್ಡಿಲ್ಲ. ಹಾಗಾಗಿ ಎರಡನೇದನ್ನು ಕೂಡ ತಡೆ ಹಿಡಿತಕ್ಕಂಥ ಪ್ರಶ್ನೆ ಇಲ್ಲ. ಅವರಿಗೆ ಸಂಪೂರ್ಣವಾಗಿ ಮಾಹಿತಿ ಇದೆ. ಇದು ಜನಪರವಾದಂಥ ಒಂದು ಹೋರಾಟ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ